ಯಾರು ಗೆಲ್ತಾರೆ ಕೊಡ್ರೆ? ನಮಗೆ ಯೋಗೇಶ್ಪುರ ಗೆದ್ರೆ ಒಳ್ಳೇದು. ಒಳ್ಳೇದಲ್ಲ, ಈಗ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ಯೋಗೇಶ್ಪುರ ಗೆಲ್ಬೇಕು, ತಾಲೂಕಲ್ಲಿ ಗೆಲ್ತಾರಾ? 100% ಗೆಲ್ತಾರೆ. ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಎಷ್ಟು ಪರ್ಸೆಂಟ್ ಇದೆ? ಏನು 85% ಆಗಿದೆ ವೋಟ್. ಎಲೆಕ್ಷನ್ ಎಷ್ಟು ಪರ್ಸೆಂಟ್ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ? ಏನೊಂದು 30,000 ಲೀಡರ್ ಗೆಲ್ತಾರೆ. ಯಾರು ಗೆಲ್ತಾರೆ? ನಮ್ಗೆ ಹೇಳ್ತಾರೆ ಹೊಳಿ. ಸರ್ ಗೆಲ್ಲೋದು ಸೋಲೋದು ಹೇಳಿಕೆ ಆಗಲ್ಲ ಸರ್. ಈಗ ಇಬ್ರದ್ದು ಫೈಟ್ ಇದೆ, ಯಾರು ಗೆಲ್ತಾರೆ ಅಂತ ಹೇಳಿಕೆ ಆಗ್ತದೆ. ನಿಖಿಲ್ ಕುಮಾರಸ್ವಾಮಿ, ಸಿ ಪಿ ಯೋಗೇಶ್ವರ್, ಯಾರು ಗೆಲ್ತಾರೆ? ಒಂದೇ ಉತ್ತರ ಯಾರು ಗೆಲ್ತಾರೆ? ನಾವು ಸಿ ಪಿ ಯೋಗೇಶ್ವರ. ಯಾಕೆ? ಅವರು ಒಳ್ಳೆ ಕೆಲಸ ಮಾಡೋ ಕಷ್ಟಿಗೆ ಪಕ್ಕ ಊರೇ ಹೋಗಿ ಮಾತಾಡ್ಬೋದು ಅವ್ರ ಹತ್ರ. 4 ವರ್ಷ 3 ವರ್ಷ ಅವ್ರು ಸೋತಿದ್ರು ಪಾಪ. ಬಂದು ನಮ್ಮ ಕೆರೆಗೆ ನೀರು ತುಂಬಿಸಿ ಕಾವೇರಿ ಪೈಪೆಲ್ಲ ಊದ್ಕೊ ಬಂದರು, ನೀರು ಕೊಟ್ಟರು. ಈಗ ನಿಖಿಲ್ ಕುಮಾರ್ ಅವ್ರು ಗೆದ್ರೆ ಎಲ್ಲೋಗಿ ಹಿಡಿದವ್ರ. ಕತ್ತಲ್ಲಿ ಚೈನು, ಹೊಸ ಬೈಕ್, ವಾ. ಏನ್ ಹೆಸರು? ಸರ್ ಪ್ರಣವ್ ಸರ್. ಜಾಲಿ ಜಾಲಿ ಕಾಲಿ ಯಾರಿಗಾಯ್ತು ಖಾಲಿ, ಯಾರಿಗಾಯ್ತು ಜಾಲಿ? ಸರ್ ಸಿ ಪಿ ಯೋಗೇಶ್ವರ ಸರ್. ಯಾಕೆ ಸರ್ ಚೋಟಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಹಾ? ಚೋಟಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಚೋಟು ಏನು? ಸರ್ ನಮ್ಮ ಮಗನು ಚೋಟಿಗೆ ಕಾಸು ಕೊಟ್ಟಿದ್ದಾರೆ. ಕಲ್ಯಾಣ ಮಂಟಪಕ್ಕೆ. ಹ್ಞೂ ಸರ್. ಇದು ಕೆರೆ ಊರಲ್ಲಿ ನೀರು ಕಷ್ಟಪಟ್ಟು ತಂದವ್ರೆ. ಹ್ಮ್. ಇವತ್ತೆಲ್ಲ ರೈತರು ಇವತ್ತು ಹೆಂಗಿರ್ಬೇಕಿತ್ತು. ಆಮೇಲೆ ಕೆರೆ ನೀರು ಬಂದ ಅಂದ್ರೆ ಜಗಳ ಅನುಕೂಲ ಆಯ್ತು. ಎಲ್ಲ ಪಕ್ಷಿಗಳೆಲ್ಲ ಆಹಾರ ಆಯ್ತು. ಆಮೇಲೆ ದನ ಕರುಗಳು ಅದಕ್ಕೂ ಆಹಾರ ಆಯ್ತು. ರೈತರು ತುಂಬಾ ಪರವಾಗಿಲ್ಲ ಸರ್. ನಂಗೆ ಸಂತೋಷ ಸರ್. ಆಮೇಲೆ ಊರೆಲ್ಲ ಎಲ್ಲ ಜಗಳ ಎಲ್ಲ ಸೂಸೈಡ್ ಮಾಡ್ಕೊತಿದ್ದಾರೆ ರೈತರುಗಳೆಲ್ಲ. ಅದೊಂದು ಸ್ವಲ್ಪ ಇದು ಮಾಡೋದು ಸರ್ ಇಷ್ಟೇ. ಯಾರು ಗೆಲ್ತಾರೆ ಸರ್? ನನಗೆ ತಿಳಿದ ಮಟ್ಟಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರ, ಹುಟ್ಟಿದ ನಕ್ಷತ್ರ ಬಹಳ ಶ್ರೇಷ್ಠ. ಜನ್ಮ ನಕ್ಷತ್ರದಲ್ಲಿ ಗ್ರಹಗತಿಗಳು ತುಂಬ ಚೆನ್ನಾಗಿದ್ರೆ ಜನರ ಮತ ಮತ್ತು ಜನ್ಮ ನಕ್ಷತ್ರದ ಹಿತ ಬಲ ಎರಡು ಸೂಪರ್ ಆಗಿರ್ತಾರೆ. ಇಬ್ಬರು ಈಗ ಹತ್ತಿರದಲ್ಲಿದ್ದಾರೆ, ತುಂಬ ದೂರದಲ್ಲಿಲ್ಲ. ಹತ್ತಿರದ ಸಮೀಕ್ಷೆ ಇಬ್ಬರದು. ಆದರೆ ಇದರಲ್ಲಿ ಕೊನೆಗಳಿಗೆ ಆಗ್ತಕ್ಕಂಥ ಓಲೈಕೆಗಳು ಅದು ಹಣದಿಂದ ಆಗಿರ್ಬೋದು, ಅಥವಾ ಪ್ರೀತಿ ವಿಶ್ವಾಸದಿಂದ ಆಗಿರ್ಬೋದು, ಅಥವಾ ಜಾತಿ ಸಮೀಕ್ಷೆಯಿಂದ ಆಗಿರ್ಬೋದು, ಅಥವಾ ಇನ್ನಿತರ ಬಂಧು ಬಳಗದವರ ಒಂದು ವಾಕ್ಚಾತುರ್ಯದಿಂದ ಆಗಿರ್ಬೋದು. ಇಬ್ಬರಲ್ಲಿ ಒಬ್ಬರು ಗೆಲ್ತಾರೆ. ಬಟ್ ಹತ್ತಿರದಲ್ಲಿ ಇಬ್ಬರು ಇದ್ದಾರೆ. ಜ್ಯೋತಿಷದ ಪ್ರಕಾರ, ಜ್ಯೋತಿಷ್ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ, ಅರ್ಚಕರ ಪ್ರಕಾರ, ಅರ್ಚಕರ ಪ್ರಕಾರ, ಚನ್ನಪಟ್ಟಣ ಮತದಾರರ ಪ್ರಕಾರ, ಮತದಾರರ ಪ್ರಕಾರ, ಯೋಗೇಶ್ವರ್ ಮತದಾರರ ಪ್ರಕಾರ ಅಂತ ಹೇಳಲ್ಲ, ನಕ್ಷತ್ರ ಪ್ರಕಾರ ಇದ್ದಾರೆ. ಆದರೆ ಅಲ್ಲೂ ಕೂಡ ನಿಖಿಲ್ ಅವ್ರದ್ದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಅಲ್ಲೂ ಕೂಡ ಗುರು 7ನೇ ಕಡೆ ಇದ್ದಾನೆ. ಆದ್ದರಿಂದ ನಾನು ಮೊದಲೇ ಹೇಳಿದೆ, ಇಬ್ಬರನ್ನು ಇವತ್ತಿನ ನಿರ್ಧಾರ ಮಾಡೋಕ್ಕಾಗಲ್ಲ. ಆವತ್ತಿನ ದಿನದ ಬೂತ್ ಓಪನ್ ಆಗುತ್ತಲ್ಲ, ಆವತ್ತಿನ ದಿನದ ಒಂದು ನಕ್ಷತ್ರ ಬರುತ್ತೆ ಅವತ್ತು ಬೆಳಗ್ಗೆ. ಆ ನಕ್ಷತ್ರದ ಪ್ರಭಾವ ಇವರಿಬ್ಬರ ಮೇಲೆ ಯಾರ ಮೇಲೆ ಕಂಡು ಬೀಳುತ್ತೆ ಅವ್ರು ಗೆಲ್ತಾರೆ. ಯಾರ ಮೇಲೆ ಕಂಡು ಬೀಳುತ್ತೆ ಅದನ್ನ ಹೇಳಲ್ಲ, ನಕ್ಷತ್ರದ ಪ್ರಭಾವ ಅದು ಹೇಳಂಗಿಲ್ಲ. ಇಲ್ಲಿರುವಂತ ಯುವಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅದೇ ರೀತಿಗೆ ಯಾರೆಲ್ಲ ಸಿಗ್ತಾರೆ ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ತೀನಿ. ಯಾರು ಗೆಲ್ತಾರೆ, ಏನ್ ವಿಶ್ವಾಸ ಇದೆ ಅಂತೇಳಿ. ಓಟ್ ಹಾಕಿದ್ರಾ? ಹಾಕಿದ್ದೀವಿ. ಯಾರು ಗೆಲ್ತಾರೆ ನೋಡೋಣ ಸರ್. 50-50 ಯಾರು ಅಂತ ಹೇಳೋಕ್ಕಾಗಲ್ಲ. ಫೈಟ್ ಇತ್ತಾ? ಟಫ್ ಇದೆ. ಯಾಕೆಂದರೆ ಅವರು ಹೋರಾಟ ಮಾಡಿದ್ದಾರೆ, ಇವರು ಹೋರಾಟ ಮಾಡಿದ್ದಾರೆ. ಆದ್ದರಿಂದ ಟಫ್ ಇದೆ. 50-50 ನನ್ನ ಪ್ರಕಾರ. ಗೆದ್ದರೆ ಒಂದು 10,000 ಒಳಗಡೆ ಯಾರಾದರೂ ಗೆಲ್ಬೋದು. ಯಾಕೆ ಟಫ್ ಅಂತ ಯಾಕೆ ಅನ್ನಿಸ್ತು? ಟಫ್ ಅಂತ ಅನ್ನಿಸಿದ್ರೆ ಅವ್ರ ಕಡೆಯಿಂದನೂ ಕೆಲಸ ಮಾಡಿದ್ದಾರೆ, JDS ಇಂದನೂ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಇವ್ರ ಕಡೆಯಿಂದನೂ ಮಾಡಿದ್ದಾರೆ ಕಾಂಗ್ರೆಸ್ಸಿಂದನೂ. ಆದ್ದರಿಂದ ಟಫ್ ಅನಿಸ್ತದೆ. ಓಟ್ ಹಾಕಿದ್ರಾ? ವೋಟ್ ಹಾಕ್ತೀವಿ. ಯಾರು ಗೆಲ್ತಾರೆ? ಕಾಂಗ್ರೆಸ್. ಯಾಕೆ? ಯಾಕೆಂದರೆ ನೀರಾವರಿ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಸಣ್ಣ ಪುಟ್ಟ ಹತ್ತಿರದಲ್ಲಿರ್ತಾರೆ, ಏನೇ ಇದ್ರೂ ಮಾಡ್ಬೋದು, ಕರಿಬೋದು, ಹೇಳ್ಬೋದು. ಒಂದು ಇನ್ಫ್ರೇಷನ್ ಚೆನ್ನಾಗಿದೆ, ಎಲ್ಲರೂ ಗುರ್ತಿರ್ತಾರೆ. ನಮ್ಮದಾದಂಥ ಒಬ್ಬರು ದೊಡ್ಡಬಳ್ಳೂರಲ್ಲಿ ಮುರಳಿ ಅಂತ ಅವರ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವ್ರ ಕಡೆಯಿಂದ ಇನ್ಫ್ರೇಷನ್ ಚೆನ್ನಾಗಿರ್ತದೆ. ಹೇಳ್ಕೊಟ್ಟು ನಮ್ಗೆ ಏನೇನಿದ್ರು ಅವ್ರು ಹೇಳಿದ್ರೆ ಅವರು ಡೈರೆಕ್ಟಾಗಿ ಮಾತಾಡಿ ಸಣ್ಣ ಪುಟ್ಟ ಎಲ್ಲ ಮಾಡಿಕೊಡ್ತಾರೆ. ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ? ಕುಮಾರಸ್ವಾಮಿ ಕುಟುಂಬದ ಬೆಲೆ ಎಷ್ಟು, ನಾನು ಕೊಂಡ್ಕೊಳ್ತೀನಿ ಅಂತೇಳಿ. ಅದು ಸರ್ ಅವರು ಹೇಳ್ಬಾರ್ದಿತ್ತು, ಹೇಳಿದ್ದಾರೆ. ನೋಡುವ ಸರ್, ಅದು ಮುಂದೆ ನನಗೊಂದು ಒಂದು ಸ್ವಲ್ಪ ಇನ್ನು ಪರೀಕ್ಷೆ ಮಾಡ್ತಿದ್ದೀವಿ. ಅದು ಮಾತಾಡಿದ್ದಾರೆ, ಅದು ಅರ್ಥ ಮಾಡ್ಬೇಕು ಸರ್. ಅದು ಬಣ ಇಲ್ಲಿ ಹೇಳಿದ್ರ ಸಮಾಚಾರ ಸರ್? ಎಲ್ಲ ಹೇಳ್ಬೇಕು ಹೆಸರು ಸರ್. ಹೇಳ್ದಲ್ಲ ಸರ್, ಅಷ್ಟೇ ಒಂದ್ಸತಿ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೀರಾ.
ಲಾಸ್ಟ್ ಟೈಮು ಎಲೆಕ್ಷನ್ ಹೌದೌದು ಏನ್ ಹೇಳಿದ್ರಿ ಆಗ? ಸರ್ ನಮ್ಮ CP ಯೋಗೇಶ್ವರ್ ಬರ್ತಾರೆ ಅಂತ ಹೇಳಿದೆ. ಈಗೇನ್ ಹೇಳ್ತೀರಿ? ಇವಾಗ 100 ಪಕ್ಕ ಬರ್ತಾರೆ ಸರ್. ಎಷ್ಟು ವಿಶ್ವಾಸ ಇದೆ? ಸರ್ ನಮ್ಮ ಆತ್ಮವಿಶ್ವಾಸನೇ ಬಲ. ನಾವು ಮಾಡಿದಂಥ ಒಂದು ಕಾರ್ಯದ ಮೇಲೆ ಹೇಳ್ತೀವಿ ಸರ್, ಪಕ್ಕ ಬರ್ತಾರೆ ಅಂತ. ಹಾಂ, 23 ತಾರೀಕು ಗೊತ್ತಾಗುತ್ತೆ. 23ಕ್ಕೆ ಪಕ್ಕ ಬರ್ತಾರೆ. ಅವ್ರ ಹಿಂದೆ ಇರೋದು 2 ಸಿಂಹಗಳು. ಯಾರು? ಅದೇ ನಮ್ಮ DK ಬಾಸು, ನಮ್ಮ ಸುರೇಶ್ ಬಾಸು. ಅವ್ರ ಮುಂದೆ ನಾನು ಕಾಂಪ್ಲಿಮೆಂಟ್ ಆಗಿ ಹೇಳ್ತೀನಿ, ಪಕ್ಕ ಬಂದೇ ಬರ್ತಾರೆ. ಬೆಟ್ಟಿಂಗ್ ಜೋರಾಗಿದೆಯಂತೆ ಸರ್ ಬೆಟ್ಟಿಂಗು ಇರೋರು ಮಾಡ್ತಾರೆ. ನಮ್ಮ ಆತ್ಮವಿಶ್ವಾಸನೇ ಬೆಟ್ಟಿಂಗು. ಓಟ್ ಹಾಕಿದ್ರಾ? ಯಾರು ಗೆಲ್ತಾರೆ? ಯಾರು ಹೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಎರಡು ಕಡೆ ಚೆನ್ನಾಗಿ ನಡೀತಾ ಇದೆ. ಬಟ್ ನೋಡ್ಬೇಕು ದೇವ್ರ ಮೇಲೆ ಬರಾಕ್ಬಿಟ್ಟು ಯಾರು ಗೆಲ್ತದೆ ಅಂತ. ದೇವರ ಆಶೀರ್ವಾದ ಯಾರಿಗೆ ಸಿಗ್ಬೋದು? ಹೇಳಕ್ಕಾಗಲ್ಲ ಸರ್ ಯಾರಿಗೆ ಸಿಗುತ್ತೆ ಅಂತ. ಮಾತ್ರ ಎರಡು ಕಡೆ ಚೆನ್ನಾಗಿ ನಡೀತದೆ. ಪೈಪೋಟಿ ಸಪೋರ್ಟಿಂಗ್ ಎರಡು ಕಡೆ ಚೆನ್ನಾಗಿದೆ. ನಾವು ನೋಡ್ತಿದ್ದೀವಿ, ನೋಡೋಣ ಯಾರು ಆಗ್ತಾರೆ ಚನ್ನಪಟ್ಟಣಕ್ಕೆ. ನಿಮ್ ಪ್ರಕಾರ ಯಾರು ಗೆಲ್ಬೋದು? ಹಂಗೆ ಹೇಳಕ್ಕಾಗಲ್ಲ ಸರ್. ನಾನು ಒಂದು ಇದೆಲ್ಲ ಪ್ರಿಡಿಕ್ಷನ್ ಅಷ್ಟೇ. ಆ ಥರ ಹೇಳಕ್ಕಾಗಲ್ಲ. ಓಟ್ ಹಾಕಿದ್ರಲ್ಲ, ನಿಮ್ಗೆ ಗೊತ್ತಿಲ್ಲ. ಹೌದು ಹಾಕಿದೀವಿ. ರಾಜಕೀಯದ ಮೇಲೆ ನನ್ಗೆ ಅಷ್ಟೊಂದು ಇದಿಲ್ಲ ಅಷ್ಟೇ. ಯಾರು ಓಟ್ ಹಾಕಿದ್ರು? ಏನಂತ ಅಂದ್ರೆ ಈಗ ಪಕ್ಷ ಇವತ್ತಿರ್ತದೆ, ನಾಳೆ ಒಂದು 5 ವರ್ಷ ಇರ್ತದೆ, 5 ವರ್ಷ ಹೋಗ್ತದೆ. ಬಟ್ ಏನಂದ್ರೆ ಜನಗಳ ಕ್ಷೇಮಗಳ ಕೇಳಿಕೊಂಡು ಜನಗಳ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಪಕ್ಷ ಆಗಬೇಕು. ಈಗಿನ ಪಕ್ಷ ಅಂದರೆ ಏನಂದರೆ ದುಡ್ಡುಗೋಸ್ಕರ ಜಾಸ್ತಿ ಜನ ವಾಳ್ತಾರೆ ಅಷ್ಟೇ. ಬಟ್ ನಾವು ಅದಕ್ಕೆಲ್ಲ ವಾಲೋದಲ್ಲ. ನಮ್ಮ ಕಷ್ಟ ಸುಖ ಕೇಳಬೇಕು ಅಂತ ಪಕ್ಷಗಳಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ ಅಷ್ಟೇ. ಯಾರು ಗೆಲ್ತಾರೆ ಕೊಡ್ರೆ? ನಮಗೆ ಯೋಗೇಶ್ಪುರ ಗೆದ್ರೆ ಒಳ್ಳೇದು. ಒಳ್ಳೇದಲ್ಲ, ಈಗ ಯಾರು ಗೆಲ್ಬೇಕು? ಯಾರು ಗೆಲ್ತಾರೆ? ಯೋಗೇಶ್ಪುರ ಗೆಲ್ಬೇಕು. ತಾಲೂಕಲ್ಲಿ ಗೆಲ್ತಾರಾ? 100% ಗೆಲ್ತಾರೆ. ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಎಷ್ಟು ಪರ್ಸೆಂಟ್ ಇದೆ? ಏನು 85% ಆಗಿದೆ ಓಟ್. ಎಲೆಕ್ಷನ್ ಎಷ್ಟು ಪರ್ಸೆಂಟ್ ಗೆಲ್ತಾರ ವಿಶ್ವಾಸ ಇದೆ ಅಂತ? ಏನೊಂದು 30,000 ಲೀಡರ್ ಗೆಲ್ತಾರೆ. ಯಾರು ಗೆಲ್ತಾರೆ? ನಮ್ಗೆ ಹೇಳ್ತಾರೆ ಹೇಳಿ. ಸರ್ ಗೆಲ್ಲೋದು ಸೋಲೋದು ಹೇಳಿಕಾಗಲ್ಲ ಸರ್. ಈಗ ಇಬ್ರದ್ದು ಫೈಟ್ ಇದೆ, ಯಾರು ಗೆಲ್ತಾರೆ ಅಂತ ಹೇಳಿಕಾಗ್ತದೆ. ನಿಖಿಲ್ ಕುಮಾರಸ್ವಾಮಿ, CP ಯೋಗೇಶ್ವರ್ ಯಾರು ಗೆಲ್ತಾರೆ? ಒಂದೇ ಉತ್ತರ ಯಾರು ಗೆಲ್ತಾರೆ? ನಾವು CP ಯೋಗೇಶ್ವರ. ಯಾಕೆ? ಅವರು ಒಳ್ಳೆ ಕೆಲಸ ಮಾಡೋ ಕಷ್ಟಿಗೆ ಪಕ್ಕ ಊರೇ ಹೋಗಿ ಮಾತಾಡ್ಬೋದು ಅವ್ರ ಹತ್ರ. 4 ವರ್ಷ 3 ವರ್ಷ ಅವ್ರು ಸೋತಿದ್ರು ಪಾಪ. ಬಂದು ನಮ್ಮ ಕೆರೆಗೆ ನೀರು ತುಂಬಿಸಿ ಕಾವೇರಿ ಪೈಪೆಲ್ಲ ಊದ್ಕೊ ಬಂದರು, ನೀರು ಕೊಟ್ಟರು. ಈಗ ನಿಖಿಲ್ ಕುಮಾರ್ ಅವ್ರು ಗೆದ್ರೆ ಎಲ್ಲೋಗಿ ಹಿಡಿದವ್ರ. ಕತ್ತಲ್ಲಿ ಚೈನು, ಹೊಸ ಬೈಕ್, ವಾ ಏನ್ ಹೆಸರು? ಸರ್ ಪ್ರಣವ್ ಸರ್. ಜಾಲಿ ಜಾಲಿ ಕಲ್ಲಿ ಯಾರಿಗಾಯ್ತು ಖಾಲಿ, ಯಾರಿಗಾಯ್ತು ಜಾಲಿ? ಸರ್ CP ಯೋಗೇಶ್ವರ ಸರ್. ಯಾಕೆ ಸರ್ ಚೋಟಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಹಾ? ಚೋಟಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಚೋಟು ಏನು? ಸರ್ ನಮ್ಮ ಮಗನು ಚೋಟಿಗೆ ಕಾಸು ಕೊಟ್ಟಿದ್ದಾರೆ. ಕಲ್ಯಾಣ ಮಂಟಪಕ್ಕೆ. ಹ್ಞೂ ಸರ್. ಇದು ಕೆರೆ ಊರಲ್ಲಿ ನೀರು ಕಷ್ಟ ತಂದವ್ರೆ. ಇವತ್ತೆಲ್ಲ ರೈತರು ಇವತ್ತು ಹೆಂಗಿರ್ಬೇಕಿತ್ತು. ಆಮೇಲೆ ಕೆರೆ ನೀರು ಬಂದ ಅಂದ್ರೆ ಜಗಣಸರ ಅನುಕೂಲ ಆಯ್ತು. ಎಲ್ಲ ಪಕ್ಷಿಗಳೆಲ್ಲ ಆಹಾರ ಆಯ್ತು. ಆಮೇಲೆ ದನ ಕರುಗಳು ಅದಕ್ಕೂ ಆಹಾರ ಆಯ್ತು. ರೈತರು ಸುಮಾರು ಪರವಾಗಿಲ್ಲ ಸರ್. ನಂಗೆ ಸಂತೋಷ ಸರ್. ಆಮೇಲೆ ಊರೆಲ್ಲ ಎಲ್ಲ ಜಗಳೆಲ್ಲ ಸೂಸೈಡ್ ಮಾಡ್ಕೊತಿದ್ದಾರೆ ರೈತರುಗಳೆಲ್ಲ. ಅದೊಂದು ಸ್ವಲ್ಪ ಇದು ಮಾಡೋದು ಸರ್ ಅಷ್ಟೇ. ಯಾರು ಗೆಲ್ತಾರೆ? ಸರ್ ನನಗೆ ತಿಳಿದ ಮಟ್ಟಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಟ್ಟಿದ ನಕ್ಷತ್ರ ಬಹಳ ಶ್ರೇಷ್ಠ. ಜನ್ಮ ನಕ್ಷತ್ರದಲ್ಲಿ ಗ್ರಹಗತಿಗಳು ತುಂಬ ಚೆನ್ನಾಗಿದ್ರೆ ಜನರ ಮತ ಮತ್ತು ಜನ್ಮ ನಕ್ಷತ್ರದ ಹಿತ ಬಲ ಎರಡು ಸೂಪರ್ ಆಗಿರ್ತಾರೆ. ಇಬ್ಬರು ಈಗ ಹತ್ತಿರದಲ್ಲಿದ್ದಾರೆ, ತುಂಬ ದೂರದಲ್ಲಿಲ್ಲ. ಹತ್ತಿರದ ಸಮೀಕ್ಷೆ ಇಬ್ಬರದು. ಆದರೆ ಇದರಲ್ಲಿ ಕೊನೆಗಳಿಗೆ ಆಗ್ತಕ್ಕಂಥ ಓಲೈಕೆಗಳು ಅದು ಹಣದಿಂದ ಆಗಿರ್ಬೋದು, ಅಥವಾ ಪ್ರೀತಿ ವಿಶ್ವಾಸದಿಂದ ಆಗಿರ್ಬೋದು, ಅಥವಾ ಜಾತಿ ಸಮೀಕ್ಷೆಯಿಂದ ಆಗಿರ್ಬೋದು, ಅಥವಾ ಇನ್ನಿತರ ಬಂಧು ಬಳಗದವರ ಒಂದು ವಾಕ್ಚಾತುರ್ಯದಿಂದ ಆಗಿರ್ಬೋದು. ಇಬ್ಬರಲ್ಲಿ ಒಬ್ಬರು ಗೆಲ್ತಾರೆ. ಬಟ್ ಹತ್ತಿರದಲ್ಲಿ ಇಬ್ಬರು ಇದ್ದಾರೆ. ಜ್ಯೋತಿಷದ ಪ್ರಕಾರ, ಜ್ಯೋತಿಷ್ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ, ಅರ್ಚಕರ ಪ್ರಕಾರ, ಪ್ರಕಾರ, ಮತದಾರರ ಪ್ರಕಾರ, ಯೋಗೇಶ್ವರ್ ಮತದಾರರ ಪ್ರಕಾರ ಅಂತ ಹೇಳಲ್ಲ, ನಕ್ಷತ್ರ ಪ್ರಕಾರ ಇದ್ದಾರೆ. ಆದರೆ ಅಲ್ಲೂ ಕೂಡ ನಿಖಿಲ್ ಅವ್ರದ್ದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಅಲ್ಲೂ ಕೂಡ ಗುರು 7ನೇ ಕಡೆ ಇದ್ದಾನೆ. ಆದ್ದರಿಂದ ನಾನು ಮೊದಲೇ ಹೇಳಿದೆ, ಇಬ್ಬರನ್ನು ಇವತ್ತೇ ನಿರ್ಧಾರ ಮಾಡೋಕ್ಕಾಗಲ್ಲ. ಆವತ್ತಿನ ದಿನದ ಬೂತ್ ಓಪನ್ ಆಗುತ್ತಲ್ಲ, ಆವತ್ತಿನ ದಿನದ ಒಂದು ನಕ್ಷತ್ರ ಬರುತ್ತೆ ಅವತ್ತು ಬೆಳಗ್ಗೆ. ಆ ನಕ್ಷತ್ರದ ಪ್ರಭಾವ ಇವರಿಬ್ಬರ ಮೇಲೆ ಯಾರ ಮೇಲೆ ಕಂಡು ಬೀಳುತ್ತೆ ಅವ್ರು ಗೆಲ್ತಾರೆ. ಯಾರ ಮೇಲೆ ಕಂಡು ಬೀಳುತ್ತೆ ಅದನ್ನ ಹೇಳಲ್ಲ, ನಕ್ಷತ್ರದ ಪ್ರಭಾವ ಅದು ಹೇಳಂಗಿಲ್ಲ. ಇಲ್ಲಿರುವಂಥ ಯುವಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ಸಿಗ್ತಾರೆ ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ತೀನಿ. ಯಾರು ಗೆಲ್ತಾರೆ, ಏನು ವಿಶ್ವಾಸ ಇದೆ ಅಂತೇಳಿ. ಓಟ್ ಹಾಕಿದ್ರಾ? ಹಾಂ, ಹಾಕಿದ್ದೀವಿ. ಯಾರು ಗೆಲ್ತಾರೆ ನೋಡೋಣ ಸರ್. 50-50 ಯಾರು ಅಂತ ಹೇಳೋಕ್ಕಾಗಲ್ಲ. ಫೈಟ್ ಇತ್ತಾ? ಹಾಂ, ಟಫ್ ಇದೆ.
ಯಾಕೆಂದರೆ ಅವರು ಹೋರಾಟ ಮಾಡಿದ್ದಾರೆ, ಇವರು ಹೋರಾಟ ಮಾಡಿದ್ದಾರೆ. ಆದ್ದರಿಂದ ಟಫ್ ಇದೆ. 50-50 ನನ್ನ ಪ್ರಕಾರ. ಗೆದ್ದರೆ ಒಂದು 10,000 ಒಳಗಡೆ ಯಾರಾದರೂ ಗೆಲ್ಬೋದು. ಯಾಕೆ ಟಫ್ ಅಂತ ಯಾಕೆ ಅನ್ನಿಸ್ತು? ಟಫ್ ಅಂತ ಅನಿಸಿದ್ರೆ ಅವ್ರ ಕಡೆಯಿಂದನೂ ಕೆಲಸ ಮಾಡಿದ್ದಾರೆ, JDS ಇಂದನೂ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಇವ್ರ ಕಡೆಯಿಂದನೂ ಮಾಡಿದ್ದಾರೆ ಕಾಂಗ್ರೆಸ್ಸಿಂದನೂ. ಆದ್ದರಿಂದ ಟಫ್ ಅನಿಸ್ತದೆ. ಓಟ್ ಹಾಕಿದ್ರಾ? ಓಟ್ ಹಾಕ್ತೀವಿ. ಯಾರು ಗೆಲ್ತಾರೆ? ಕಾಂಗ್ರೆಸ್.